ಓಂ ನಮಃ ಶಿವಾಯ. ಸದ್ಗುರು ಸಿದ್ಧಾರೂಢ ಹಾಗೂ ಮೌನಯೋಗಿ ಗುರುನಾಥಗೌಡ ಪಾದಗಳಲ್ಲಿ ನನ್ನ ಅನಂತ ನಮನನ್ನು ಸಲ್ಲಿಸುತ್ತಾ, ಈಗ ನಡೀತಾ ಇರೋದು ಶ್ರಾವಣ ಮಾಸದ ಪರ್ವಕಾಲ. ಈ ಪರ್ವಕಾಲದಲ್ಲಿ ದಿನಾಂಕ 23ರಿಂದ ಶ್ರೀ ಸಿದ್ಧಾರೂಢ ಮಠದಲ್ಲಿ ಶ್ರಾವಣ ಮಾಸದ ಸಪ್ತಾಹ ಪ್ರಾರಂಭ ಆಗಿದೆ. ಈ ಸಪ್ತಾಹದಲ್ಲಿ ಎಲ್ಲ ಮಠಾಧೀಶರು, ಸಿದ್ಧಾರೂಢ ಸಂಪ್ರದಾಯದ ಎಲ್ಲ ಮಠಾಧೀಶರು ಬಂದು ಬೆಳಗ್ಗೆ 10ರಿಂದ 1 ಮಠ ಪ್ರವಚನ ನೀಡ್ತಾ ಇದ್ದಾರೆ. ಈಗಾಗಲೇ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಪ್ರವಚನ ಅಂದರೆ ಕೇವಲ ಕೇಳುವುದಲ್ಲ, ಅಷ್ಟೇ ಭಕ್ತಾದಿಗಳು ಅದರಲ್ಲಿ ವಿಲೀನ ಆಗಿ ಏನು ಒಂದು ಸಿದ್ಧಾರೂಢದ ಪರಂಪರೆ ಇದೆ, ಸಿದ್ಧಾರೂಢ ತತ್ವ ಏನಿದೆ, ಸಿದ್ಧಾರೂಢ ಅದ್ವೈತ ತತ್ವದಲ್ಲಿ ಏನೇನು ಅಡಗಿದೆ ಅನ್ನುವಂಥ ಸಾರಾಂಶವನ್ನು ನಮ್ಮ ಎಲ್ಲ ಮಠಾಧೀಶರು ಪ್ರತಿ ದಿವಸ ಹೇಳ್ಕೊತ ಬಂದಿದ್ದಾರೆ. ಇದು ಸುಮಾರು 29 ತಾರೀಕಿಗೆ ಮುಗಿಯುತ್ತೆ. 29 ತಾರೀಕಿಗೆ ಬೆಳಗ್ಗೆ ಅಜ್ಜನ ಪೂಜೆ ಪುರಸ್ಕಾರ, ಅಜ್ಜನ ಜಳಕ ಮಾಡೋದಾಗಲಿ ಮತ್ತೊಂದಾಗಲಿ ಪೂಜೆ ಪುರಸ್ಕಾರದೊಂದಿಗೆ ಸುಮಾರು 12 ಗಂಟೆಗೆ ನಮ್ಮ ಮಠದ ಪಾಲ್ಕಿ ಪ್ರತಿ ವರ್ಷ ವಾಡಿಕೆಯಂತೆ ಊರಲ್ಲಿ, ಅದು ಜಡಿ ಮಠ ಇರ್ಬೋದು, ದ್ಯೂಟಿಯವರ ಮನೆ ಇರ್ಬೋದು, ಇನ್ನೊಂದು ಎಲ್ಲ ಭಕ್ತಾದಿಗಳಲ್ಲಿ ಅದು ಸುತ್ತಾಡಿಕೊಂಡು ಸಾಯಂಕಾಲ 5 ಗಂಟೆಗೆ ಇಲ್ಲೇ ಆಗಮಿಸ್ತದೆ. ಅದು ಆಗಮಿಸಿದ ಕೂಡಲೇ ನಾವು ತೆಪ್ಪದ ರಥೋತ್ಸವ ಪ್ರಾರಂಭ ಮಾಡ್ತೀವಿ. ಈ ತೆಪ್ಪದ ರಥೋತ್ಸವಕ್ಕೆ ನಮ್ಮ ಮಠದ ಸಂಪ್ರದಾಯದಲ್ಲಿರುವಂಥ ಇಂಚಲ್ ಮಠದ ಸ್ವಾಮಿಗಳು, ಬೀದರದ ಶಿವಕುಮಾರ ಸ್ವಾಮಿಗಳು, ಜೊತೆಗೆ ನಮ್ಮ ಮಠದ ಆಡಳಿತಗಾರರಾದ ವಿಜಯ್ ಸಾಹೇಬರು, ನ್ಯಾಯಾಧೀಶರು, ಡಿಸ್ಟ್ರಿಕ್ಟ್ ನ್ಯಾಯಾಧೀಶರು, ಅವರು ಬಂದು ಇದಕ್ಕೆ ಚಾಲನೆ ಕೊಡ್ತಾರೆ. ಈ ಒಂದು ತೆಪ್ಪದ ರಥೋತ್ಸವಕ್ಕೆ ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಒಂದು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಅಂತ ನಮಗೆ ಈಗಾಗಲೇ ಇಂಟೆಲಿಜೆಂಟ್ ರಿಪೋರ್ಟ್ ಹೇಳಿದೆ. ಸೊ ಆ ಹಿನ್ನೆಲೆಯಲ್ಲಿ ಸುಮಾರು 1.5 ರಿಂದ 2 ಲಕ್ಷ ಮೇಲ್ಕಟ್ಟು ಇವತ್ತು ಭಕ್ತಾದಿಗಳಲ್ಲಿ ಸೇರುವಂಥ ನಿರೀಕ್ಷೆ ಇದೆ. ಅದು 3 ಲಕ್ಷ ಮಟನೂ ಹೋಗ್ಬೋದು. ಅವ್ರಿಗೆಲ್ಲರಿಗೂ ನಾನು ಇಲ್ಲೇ ಮಠದಲ್ಲಿ ಎಲ್ಲ ರೀತಿಯಿಂದ ಅವರಿಗೆ ಬಂದಂಥ ಭಕ್ತಾದಿಗಳಿಗೆ ಅದು ವಾಸ ಮಾಡಲಿಕ್ಕೆ ರೂಮ್ ಇರ್ಬೋದು, ದಾಸೋಹ ಇರ್ಬೋದು, ಎಲ್ಲ ರೀತಿಯಿಂದ ಸೇವೆ ಮಾಡಲಿಕ್ಕೆ ಬಂದಂಥ ಎಲ್ಲರಿಗೂ ಇಲ್ಲಿ ಅನುಕೂಲ ಆಗುವಂಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಸುಮಾರು ದಾಸೋಹ ಒಂದು 4 ಕಡೆ ನಾವು ಅಟ್ ಎ ಟೈಮ್, ಅಂದರೆ ಒಂದೇ ಸಾರಿ ಒಂದು 20,000 ದಾಸೋಹ ಜನ ಕೂಡುವಷ್ಟು ವ್ಯವಸ್ಥೆ ಮಾಡಿದ್ದೀವಿ. ಹೀಗೆ ಬೇರೆ ಬೇರೆ ರೀತಿಯಿಂದ ಇವತ್ತು ನಾವು ಇರಲಿಕ್ಕೆ, ವಾಸ ಮಾಡಲಿಕ್ಕೆ ಏನು ಪಾದಯಾತ್ರೆಯಿಂದ ಮುಖಾಂತರ ಬರ್ತಾರೆ ಭಕ್ತಾದಿಗಳು, ಕೆಲವರು ಅಭಿಷೇಕ ಮಾಡಲಿಕ್ಕೆ ಬರ್ತಾರೆ. ಎಲ್ಲರಿಗೂ ಅನುಕೂಲ ಆಗುವಂಗೆ ನಾವು ಸಿದ್ಧಾರೂಢದ ಒಂದು ತತ್ವ ಇಡೀ ಭಾರತದಲ್ಲಿ ಪಸರಿದೆ. ಮೊದಲು ಈ ಬರೀ ಕರ್ನಾಟಕದಷ್ಟೇ ಸೀಮಿತ ಇತ್ತು. ಈಗ ಬರ್ತಾ ಇದ್ದು ದೇಶದ ತುಂಬ ಸಿದ್ಧಾರೂಢದ ಮಹಾತ್ಮೆ, ಸಿದ್ಧಾರೂಢದ ಒಂದು ಆಶೀರ್ವಾದ ಪ್ರತಿಯೊಂದು ಭಕ್ತರಲ್ಲಿ ಮೂಡಿ ಬರ್ತಾ ಇದೆ. ಅದು ಒಂದು ವಿಶೇಷ. ಅದನ್ನು ಅಂಥ ಒಂದು ಪವಿತ್ರ ಭೂಮಿಯಲ್ಲಿ ಈ ಒಂದು ತೆಪ್ಪದ ರಥೋತ್ಸವವನ್ನು ಸಹ ಇವತ್ತು ನೀವು ನೋಡ್ರಿ, ಎಲ್ಲೂ ಬೇರೆ ಮಠಗಳಲ್ಲಿ ಎಲ್ಲಿಯೂ ತೆಪ್ಪದ ರಥೋತ್ಸವ ನಡೆಯಲ್ಲ. ಆದರೆ ನಮ್ಮ ಮಠದ